ನಮಸ್ಕಾರ ರೀ ಸಾವುಕಾರ ಮಂದಿ ಹೆಂಗದಿರಿ ಎಲ್ಲರೂ. ನೋಡಿ, ನಾನು ಮತ್ತೊಂದು ಹುದ್ದೆಗಳ ಬಗ್ಗೆ ನರ್ಸಿಂಗ್ ಆಫೀಸರ್ ಅಥವಾ ಶಿಕ್ಷಕಾಧಿಕಾರಿಗಳ ಹುದ್ದೆಗಳನ್ನು ಮಾಹಿತಿಗಳನ್ನು ತೊಗೊಂಬಂದಿನಿ ರೀ. ಎಲ್ಲಿಂದಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆಯಿಂದ ರೀ. ಹೌದು ರೀ, ಆಲ್ರೆಡಿ ಕೊಪ್ಪಳ ಜಿಲ್ಲೆಯಿಂದ ಭಾಳಷ್ಟು ಹುದ್ದೆಗಳನ್ನು ಕರೆದಾರ. ಇದು ಬೇರೆ ರೀ, ಇದು ಕುಷ್ಟಗಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಲ್ಲಿ ಈ ನರ್ಸಿಂಗ್ ಆಫೀಸರ್ಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಆದೇಶವನ್ನು ಪ್ರಕಟಣೆ ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ನೋಡ್ತಾ ಇದ್ರಿ, ಆದೇಶ ಪ್ರಕಟಣೆ ಬಂದೈತಿ. ಆಲ್ರೆಡಿ ಇದ್ರದ್ದು ನೋಟಿಫಿಕೇಶನ್ ಇಶ್ಯೂ ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ರಿವೈಸ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಬೇಕ್ರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತೈತಿ. ಇದಕ್ಕೆ ಏನು ಮಾಡ್ಯಾರ ಅಂದ್ರೆ ಇವರು ಕುಷ್ಟಗಿ ತಾಲೂಕು ಒಳಗಡೆ ನಿಮಗೆ ಆನ್ಲೈನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ನೋಡ್ರಿ, ಅರ್ಜಿ ಓಪನ್ ಆಗೋದು ಯಾವಾಗ? ಅರ್ಜಿ ಆರಂಭ ದಿನಾಂಕ 11ರಿಂದ ಓಪನ್ ಆಗ್ತೈತಿ. ಕೊನೆ ದಿನಾಂಕ ಯಾವಾಗೂ 25ನೇ ತಾರೀಕಿಗೆ ಕ್ಲೋಸ್ ಆಕತಿ. ಇನ್ನೂ ಓಪನ್ ಆಗಿಲ್ಲ, ನೆನಪಿರಲೇ. ಆಮೇಲೆ ನೀವು ಲಿಂಕ್ ಅನ್ನಕ್ಕೆ ಹೋಗ್ಬಿಡ್ರಿ. ನನಗೆ ಇಲ್ಲಿ ಎಷ್ಟು ಹುದ್ದೆ ತೊಗೊಳಕುಂತಾರೆ ಇವರು? 12 ಹುದ್ದೆಗಳನ್ನು ಕೊಡಾಕುಂತಾರೆ. GNM ನರ್ಸಿಂಗು, BSc ನರ್ಸಿಂಗ್ ಆಗಿರಬೇಕು. 12 ಹುದ್ದೆಗಳನ್ನು ಕೊಡಾಕುಂತಾರೆ. ಇದು ಎಲ್ಲಿದೆಪ್ಪ ಅಂತಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕುಷ್ಟಗಿ ಒಳಗಡೆ 12 ನರ್ಸಿಂಗ್ ಆಫೀಸರ್ಗಳನ್ನು ತೊಗೊಳಕುಂತಾರೆ. ಅಪ್ಲಿಕೇಶನ್ ಡೇಟ್ ಇನ್ನೂ ಲೇಟ್ ಐತಿ, 11ನೇ ತಾರೀಕಿಗೆ ಓಪನ್ ಆಕತಿ. ನೋಡಿರಿ, ಇನ್ನು ಇಲ್ಲಿ ಲಿಂಕ್ ಬರಬೇಕಿತ್ತು, ಇನ್ನೂ ಲಿಂಕ್ ಇಲ್ಲಿ ಬಂದಿಲ್ಲ. ಸೊ ಜಸ್ಟ್ ಇಲ್ಲಿ ಏನು ಮಾಡಿರಪ್ಪ ಅಂದ್ರೆ ಪ್ರಕಟಣೆಯನ್ನು ಮಾತ್ರ ಕೊಟ್ಟಾರ. ಈ ಮಾಹಿತಿ ನಿಮ್ಗೆ ತಲುಪಿಸಾಕುಂತೇನೆ ಅಷ್ಟೇ.